ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ. ಏನು ಮಾಡಿದ್ರಿ, ಕೆಲವೊಂದಿಷ್ಟು ಈ ಜಾತಿವಾದಿ ಮನಸ್ಥಿತಿ ಇರೋರು, ಮನೋವಾದಿ ಮನಸ್ಥಿತಿ ಇರೋರು, ಒಂದು ರೀತಿ ಕೊಳಕು ಮನಸ್ಥಿತಿ, ಇವ್ರು ಎಂದೂ ಬದಲಾಗಲ್ಲ ಮತ್ತು ಇವರ ಸಂತತಿನೂ ಬದಲಾಗಲ್ಲ. ಈ ಹೆಂಗೆ ತಿಪ್ಪ್ಯಾಗ ನಾಯಿ ಕುಡಿ ಹೇಳ್ತಾವಲ್ಲ, ಪುದು 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 ಮಳೆಗಾಲದೊಳಗಡೆ ನಾಯಿ ಛತ್ರ ಅಂತಾರೆ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ, ಹಂಗೆ ಇವರು ಹುಟ್ಕೊಂಡ್ಬಿಡ್ತಾರೆ. ಒಂದಿಷ್ಟೇನೋ ಕಾಮಿಡಿ ಕಿಲಾಡಿಗಳಲ್ಲಿ, ಬೇರೆ ಬೇರೆ ಧಾರಾವಾಹಿ ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ನಾನು ದೊಡ್ಡ ನಟಿ ಇದ್ದೀನಿ, ನನ್ನಂಥ ನಟಿಯರು ಯಾರೂ ಇಲ್ಲ ಅಂತ ಹೇಳುವಂತಹ ಮನಸ್ಥಿತಿಗಳು ಅದಾವೆ. ಇವರಿಗೆ ಇವತ್ತು ಉತ್ತರ ಕೊಡೋಕೆ ಬಂದೀನಿ. ಭಾಳೇನು ದೊಡ್ಡದು ಮಾತಾಡೋಂಗಿಲ್ಲ, ಸ್ವಲ್ಪ ಅದ್ರಾಗ ವಿಡಿಯೋ ಮುಗಿಸ್ತೀನಿ. ಒಂದೆರಡು ಪ್ರಮುಖವಾಗಿರ್ತಕ್ಕಂಥ ನಮ್ಮ ಏನು ಸಾಹಿತ್ಯಗಾರರು ಹೇಳಿರ್ತಕ್ಕಂಥ ಒಂದೆರಡು ಮಾತುಗಳನ್ನು ದಯವಿಟ್ಟು ತಾವು ಕೇಳಲೇಬೇಕು. ಮೊದಲನೇದೇನೆಂದ್ರೆ, ಉಚ್ಚೆಯ ಬಚ್ಚಲಲ್ಲಿ ಹುಟ್ಟಿದವರು ನಾವೆಲ್ಲ ನೀವೆಲ್ಲ, ನಾ ಹೆಚ್ಚು ನೀ ಹೆಚ್ಚು ಎಂದವನ ಕಚ್ಚಿಯ ಬಿಚ್ಚಿ ಮಚ್ಚಿಲಿ ಹೊಡಿ ಎಂದ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯನವರ ಈ ಮಾತು, ಉಚ್ಚೆಯ ಬಚ್ಚಲು ಅಂದರೆ ನಮ್ಮ ತಾಯಿಯ ಹೊಟ್ಟೆಯಲ್ಲಿ ಪ್ರತಿಯೊಬ್ಬರನ್ನ ಹುಟ್ಟಿದವರೇ. ಆ ತಾಯಿಯ ಗರ್ಭದಿಂದ ಬರುವಂಥವ್ರು ನಾವೆಲ್ಲ, ಉಚ್ಚಿಯ ಜಾಗ ಅಂದ್ರೆ ಗೊತ್ತಾಯ್ತಲ್ಲ ನಿಮಗೆ, ಆ ಜಾಗದಿಂದ ಬರುವಂಥವ್ರು ನಾವೆಲ್ಲ ನೀ ಹೆಚ್ಚು ನಾ ಹೆಚ್ಚತ್ತು ಬಡಿದಾಡಿದವ್ರನ್ನ ಕಚ್ಚಿಯ ಬಿಚ್ಚಿ ಮಚ್ಚಿಲಿ ಹೊಡಿ ಅಂದ್ರವ್ರು. ಅದೇ ರೀತಿ ನಮ್ಮ ಕನಕ ನಾಯಕರು ಕುಲ ಕುಲ ಕುಲವೆಂದು ಹೊಡಿದಾಡಿದಿರಯ್ಯ, ನಿಮ್ಮ ಕುಲದ ನೆಲೆ ಏನಾದರೂ ನೀವು ಬಲ್ಲಿರ ಎಂದರು. ಅದೇ ರೀತಿ ಇನ್ನೋರ್ವ ಮಹಾನ್ ಒಬ್ಬ ಆಧುನಿಕ ಕವಿ ಹೇಳ್ತಾರೆ, ಬಹಳ ದೊಡ್ಡ ವಿಷಯ. ಏನು ಹೇಳ್ತಾರಪ್ಪ ಅಂದ್ರವರು, ಸೋದರರ ಕಥೆಯನ್ನ, ಸೋದರರ ವಧೆಯನ್ನ, ಆದರದ ಕಥೆಯನ್ನ ಆಧರಿಸಿ ಕೇಳವನೇ ಹಾದರಗಿತ್ತಿಯ ಮಗ ಅಂತಾರು ಸರ್ವಜ್ಞನವರು. ನಮ್ಮ ಹೇಳೇನದು ಏನಂತೇಳಿ, ಇಂತಹ ಯಾಕೆ ಈ ಸನ್ನಿವೇಶಕ್ಕೆ ಹೇಳ್ತಾ ಇದ್ದೇನೆ ನೀವೆಲ್ಲ ರೂಢಿ ಮಾತು, ಆಡು ಮಾತು ಅಂತಿರಲ್ಲ, ಇವೆಲ್ಲ ಅದಾವ. ಸೋದರರ ವಧೆಯನ್ನ, ಹಾದರದ ಕಥೆಯನ್ನ ತಿಳಿ ಆಧರಿಸಿ ಕೇಳವ ಹಾದರಗಿತ್ತಿ ಮಗ ಅಂತಂದು. ಯಾವುದಾಗಾದ್ರೆ ಸೋದರರ ವಧೆ, ಹಾದರದ ಕಥೆ ಅಂದರೆ ರಾಮಾಯಣ, ಸೋದರರ ವಧೆ ಅಂದರೆ ಮಹಾಭಾರತ. ಇವೆಲ್ಲದಕ್ಕೂ ಹಿಂಗೆ ನನ್ನ ಮಾತಲ್ಲಿದು, ಇದು ಸರ್ವಜ್ಞನ ಮಾತು, ಕನಕ ನಾಯಕರ ಮಾತು, ಅಂಬಿಗರ ಚೌಡಯ್ಯನ ಮಾತುಗಳು. ಇವೆಲ್ಲ ಮಾತುಗಳು ಈ ಜನಾಂಗಕ್ಕೆ ಅಥವಾ ಈ ಸಮುದಾಯಕ್ಕೆ, ಈ ಭಾರತಕ್ಕೆ, ಈ ಕರ್ನಾಟಕಕ್ಕೆ ಯಾವಾಗ ಅರ್ಥ ಆಗ್ತದೆ ಗೊತ್ತಿಲ್ಲ. ಈಗ ಯಾವುದೋ ಒಂದು ಮನೋ ಸಿದ್ಧಾಂತದಲ್ಲಿ ಅವ್ರ ಮನೆ ಒಳಗಡೆ ಯಾವ ವಾತಾವರಣತೆ ಗೊತ್ತಿಲ್ಲ. ಅವರ ತಾಯಿಗೆ ನಮ್ಮ ಹೋರಾಟಗಾರರು, ಮಹಾನ್ ನಾಯಕರು ಅವ್ರು ನಮ್ಮ ಉತ್ತರ ಕರ್ನಾಟಕ ಭಾಗದ ಅಡ್ವೊಕೇಟ್ ಹನುಮಂತ ಯಳಸಂಗಿ ಸಾಹೇಬ್ರು ಅಂದ್ರೆ ಅವ್ರದ್ದೇ ಆದಂಥ ಒಂದು ಗತ್ತು ಗೈರತೈತಿ. ಯಾವುದೇ ಹೋರಾಟದಲ್ಲಿ ಎದೆಗಾರಿಕೆಯಿಂದ ಮುನ್ನುಗ್ಗಿ ಎಂತಹ ಪರಿಸ್ಥಿತಿಯಲ್ಲೂ ನ್ಯಾಯವನ್ನು ಒದಗಿಸಿಕೊಟ್ಟವರು. ಇದೇ ಹೈಕೋರ್ಟ್ನಲ್ಲಿ ಒಬ್ಬ ಜಡ್ಜ್ ಅಂಬೇಡ್ಕರ್ ಸಾಹೇಬರ ಫೋಟೋ ಇಡಲಾರ್ದಕ್ಕಾಗಿ ಬೀದಿಗಿಳಿದು ಹೋರಾಟ ಮಾಡಿದವರು. ಅದನ್ನು ಕಾನೂನಾತ್ಮಕವಾಗಿ ಎಲ್ಲ ಕಚೇರಿ ಇಡುವಂಗೆ ಮಾಡಿದವರು. ಇನ್ನೂ ಬಹಳಷ್ಟು ಹೋರಾಟಗಳದಾವ. ಅಷ್ಟೇ ಆರೋಪಗಳು ಅದಾವ. ಆರೋಪಗಳು ಬರೋದು ಸಹಜ ಹೋರಾಟಗಾರರಿಗೆ. ಆದರೆ ಮುಂದಿನವರು ಯಾರು ಅನ್ನೋದನ್ನು ಮರೆತು ಅವ್ರಿಗೆ ಹೇಳ್ತಾಳೆ ಈಕೆ, ಅವ್ರ ತಾಯಿ ನೈನಾ ಅವ್ರ ತಾಯಿ, ಏನ್ರಿ ಹಜಾಮ್ನ ಥರ ಮಾತಾಡ್ತಿದೆಯಲ್ಲ ಅಂತೇಳಿ. ಅಂದ್ರೆ ಇಲ್ಲಿ ಸವಿತಾ ಸಮಾಜವನ್ನು ಕೂಡ ಒಂದು ರೀತಿ ಅಪಮಾನಕಾರಿಯಾಗಿ ಮಾತನಾಡಿದ್ದು ನೈನಾ ಮತ್ತು ಅವ್ರ ಕುಟುಂಬ. ಇವರಿಗೆ ಭಾರತ ದೇಶದಲ್ಲಿ ಸಂವಿಧಾನ ಇದೆ, ಭಾರತ ದೇಶದಲ್ಲಿ ಕಾನೂನುಗಳು ಜಾರಿ ಇದ್ದಾವೆ, ಭಾರತ ದೇಶದಲ್ಲಿ ಮಾತು ಆಡಬೇಕಾದ್ರೂ ಇತಿಮಿತಿ ಒಳಗಡೆ ಮಾತನಾಡಬೇಕು. ಮಾತು ಆಡ್ಲಿಕ್ಕೂ ಕೂಡ ಆರ್ಟಿಕಲ್ 19 ಏನ್ ನಮಗೆ ಸಂವಿಧಾನದ ಪರಿಚಯದ 19 ಹೇಳ್ತದೆ, ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿ. ಈ ರೀತಿ ಎಲ್ಲ ಸರ್ವಾಂಗೀಣ ಸ್ವಾತಂತ್ರ್ಯ ನಮಗಿರುವಾಗ ಒಂದು ಸಮುದಾಯವನ್ನ ಹರ್ಟ್ ಮಾಡಿದ್ದು ಏನು, ಹೊಲಸು ಹೊಲೆಗೇರಿ. ಇದನ್ನ ಬರೆದವರು, ನಮಗೆ ಬರೆದು ಕೊಟ್ಟವರು ಭಟ್ರು ಅಂತ ಹೇಳ್ತಾರೆ. ಭಟ್ರೆ, ನಿಮಗೆ ಯಾಕಿಂತ ದುರ್ಬುದ್ಧಿ ಬತ್ತೋ ಗೊತ್ತಿಲ್ಲ. ಅಷ್ಟಕ್ಕೂ ಹೊಲಸು ಎನ್ನುವುದು ಹೊಲಗೇರಿಲಿಲ್ಲ ರೀ. ಹೊಲಗೇರಿ ಬಿಟ್ಟು ಹೋಯ್ತು ಅವತ್ತು. ಹೊಲಗೇರಿ ಅಂದರೆ ಅದೊಂದು ಪವಿತ್ರವಾಗಿರ್ತಕ್ಕಂಥ ಪದ. ನಿಮ್ಮ ಮನೋ ಸಿದ್ಧಾಂತದಲ್ಲಿ ಹೊಲಸು ಅನ್ನುವಂಥ ಹೊಲಗೇರಿ ಅಂತ ನೀವೇನು ತಿಳ್ಕೊಂಡಿರಲ್ಲ. ಆ ಹೊಲಗೇರಿಗೂ ಒರಿಜಿನಲ್ ಹೊಲಗೇರಿ ಅನ್ನುವಂಥ ಪದಕ್ಕೆ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ನೀವೇನು ತಿಳ್ಕೊಂಡ್ರಿ? ಯಾಕೆ ಆ ವಿಡಿಯೋ ಒಂದು ಮಾಡಿಬಿಟ್ಟಾಳ ಈಗ ನೈನಾ ಅನ್ನುವಂಥ ಹೆಣ್ಣು ಮಗಳು. ಆಕೆ ಹೇಳ್ತಾ, ಆಕೆ ಯಾರೋ ಎಕ್ಸ್ಪ್ಲೇನ್ ಮಾಡಿದ್ರು, ಹೊಲಗೇರಿ ಅಂದ್ರೆ ಅಲ್ಲಿ ಕೆಟ್ಟ ಜನ, ಮೈ ಮಾರಿಕೊಳ್ಳುವ ಜನ, ಬೇರೆ ಬೇರೆ ರೀತಿಯ ಜನ ಇರ್ತಾರ, ಹಂಗಾಗಿ ಆ ಪದ ನಿಷೇಧ ಐತೆ. ಅಂದ್ರ ಆಕೆ ಮಾತನಾಡುವ ಅರ್ಥ ಏನಾಯ್ತಂದ್ರ, ಪದವನ್ನು ಬಾಯಲ್ಲಿ ಹೇಳಬಾರ್ದು, ಆದ್ರೆ ಹೊಲಗೇರಿಯಲ್ಲಿ ಈ ರೀತಿಯ
ಇನ್ಲೀಗಲ್ ಆಕ್ಟಿವಿಟೀಸ್ ಮಾಡುವ ಮೈ ಮಾರುವ ಜನ ಇದ್ದಾರಂತನ ಒಂದು ರೀತಿ ಹೇಳುವ ರೀತಿಯಲ್ಲಿ ಕೇಳಕ್ಕೆ ಯಾರೋ ಹೇಳಿದ್ರ ತಕ್ಕೆ. ನೈನಾ ಅವರೇ, ಈ ದೇಶದ ಇತಿಹಾಸ ಅರ್ಥ ಮಾಡ್ಕೊಡ್ರಿ. ಭಾರತ ದೇಶದಲ್ಲಿ ವೇಶ್ಯಾವಾಟಿಕೆ ನಿಷೇಧ ಐತಿ. ಯಾವುದೋ ಕಾಲಘಟ್ಟದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ ನಿಮ್ಮ ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರ, ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳ ಮೂಲಕ ನಾವು ಶ್ರೇಷ್ಠರು, ಇವರು ಕನಿಷ್ಠರು ಅಂತೇಳಿ ಬರೆದಿರುವಂತಹ ನಿನ್ನ ಧರ್ಮ, ನಿನ್ನ ಧರ್ಮದ ಗ್ರಂಥ, ಈ ದೇಶ ಯಾವತ್ತು ಸ್ವತಂತ್ರ ಬಂತು, ಈ ದೇಶ 1949ರಲ್ಲಿ ಈ ದೇಶಕ್ಕೆ ಸಂವಿಧಾನ ಜಾರಿ ಆಯಿತು, ಅವತ್ತದ್ರ ಕತೆ ಮುಗಿದು ಹೋಯ್ತು, ಅಂತ್ಯ ಆಯ್ತದು. ಈ ಸ್ವತಂತ್ರ ಭಾರತದಲ್ಲಿ ಪ್ರತಿಯೊಬ್ಬರು ಸಮಾನರಾಗಿ ಅದಾರ. ನೀವು ಇನ್ನೂ ನಿಮ್ಮ ಮನಸ್ಥಿತಿಯ ಮನುವಾದಿ ಮನಸ್ಥಿತಿ ಇವತ್ತಿಗೂ ಮುಂದುವರ್ಸ್ಕೊಂಡು ಹೊಂಟ್ರಿ. ನಿಮಗೆ ನಾಚಿಕೆ ಬರ್ಬೇಕು. ನಿಮಗ ದಲಿತರಿಗೆ, ಹೊಲಗೇರಿಗೆ ಆಗುವಂತ ಅಪಮಾನಗಳು, ಇದು ಆಕ್ಚುಲಿ ಹೊಲಸು ಹೊಲಗೇರಿ ಅನ್ನುವಂಥದ್ದು ಆ ಪದಕ್ಕೆ ಮಾಡಿದ ಅವಮಾನ ಅಲ್ಲ, ಇದು ಜನರಿಗೆ ಮಾಡಿರ್ತಕ್ಕಂಥ ಅವಮಾನ. ನೀವು ಯಾಕಂದ್ರೆ ಆ ಹೊಲಗೇರಿಯಲ್ಲಿರ್ತಕ್ಕಂಥ ಜನ ಕೊಳಕರು, ಮೈ ಮಾರ್ಕೊಳ್ತಾರ, ಅವರು ಎಲ್ಲ ಇಂಥ ಹೊಲಸು ಕೆಲಸಗಳನ್ನ ಮಾಡ್ತಾರೆ ಅಂತ ನೀವೇನೋ ಭಾವನೆ ಇಟ್ಕೊಂಡು ಮಾತಾಡ್ತಿರಲ್ಲ, ಅದು ನಿಮ್ಮ ದೊಡ್ಡ ತಪ್ಪು. ಹೊಲಗೇರಿಗಳು ಯಾವತ್ತಿಗೂ ಮೈ ಮಾರಾಟವನ್ನ ಬಿಟ್ಟು ಯಾವುದೋ ಒಬಿರಾಯನ ಕಾಲಘಟ್ಟ ಆಯ್ತು. ಈಗ ಆ ದಂಧೆ ಎಲ್ಲಿ ನಡೀತಿದೆ ಅಂದ್ರ ಮಾಮೂಲಿ ಮಂತ್ಲಿ ಕೊಟ್ಟು ಲಾಡ್ಜ್ಗಳು ನಡೀತಾವ, ಬೇರೆ ಬೇರೆ ಒಳ್ಳೊಳ್ಳೆ ಪ್ರದೇಶಗಳಲ್ಲಿ ನಡೀತಾವ, ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳು ಮತ್ತಿತರೆ ಏನಿವ ಸಾರ್ವಜನಿಕರು ಅಡ್ಡಾಡ್ತಿರ್ತಾರಲ್ಲ, ಗಾರ್ಡನ್ನು ಪರ್ಡನ್ನು ನಿಮ್ಮಲ್ಲಿ ಬೆಂಗಳೂರಾಗ ಅದಾವಲ್ಲ, ಅದು ಯಾವ್ಯಾವ ಲಾಲ್ ಬಾಗ, ಕಬ್ಬನ್ ಪಾರ್ಕ, ಅಂತಲ್ಲೆಲ್ಲ ನಡೆಯುವಂತ ಲವ್ವಿ ಡವಿಗಳಿಗೆ ಅದನ್ನ ಹೋಲ್ಸಮ್ಮ. ಹಂಗಂದ್ರ ಅಲ್ಲೆಲ್ಲ ಲವರ್ಸ್ಗಳು ಬರ್ತಾರಲ್ಲ, ಕಬ್ಬನ್ ಪಾರ್ಕ್ ಅದು ಹೊಲಿಗೆರಿ ಹಂಗಂದ್ರ. ಯಾಕಂದ್ರೆ ಅಲ್ಲಿ ಲಾಲ್ ಬಾಗ್ನಾಗೆಲ್ಲ ಲವರ್ಸ್ಗಳು ಸೇರ್ತಾರಲ್ಲ, ಅದು ಹೊಲಿಗೆರಿ ಹಂಗಂದ್ರ. ಇದು ಯಾವುದೋ ಕಾಲಘಟ್ಟದಲ್ಲಿ ಮಾಡಿರ್ತಕ್ಕಂಥ ವಿಷಯವನ್ನ ನೀವು ಆ ಸಾಹಿತಿಗಳು, ಯೋಗರಾಜ್ ಭಟ್ರೆ ನಿಮ್ಮ ಬಗ್ಗೆ ಬಹಳ ಗೌರವ ಐತಿ, ಶಾಣ್ಯರಿದ್ರಿ, ಯಾಕೆ ಆ ಪದವನ್ನ ನೀವು ಬಿಟ್ಟು ಬರಿತಾ ಇಲ್ಲ? ಆ ಪದವನ್ನೇ ಯಾಕೆ ನೀವು ಬಳಸ್ತೀರಿ? ಇನ್ನು ಯಾರನ್ನಾದ್ರೂ ಇಂಪ್ರೆಸ್ ಮಾಡಕ್ಕೋ ಏನು ನಿಮ್ಮ ಒಳಗಿರುವಂತ ಇಂಜೆಕ್ಟ್ ಮನಸ್ಥಿತಿ ಅದನ್ನು ಯಾವಾಗಲೂ ಬರಹದ ಮೂಲಕ ಹೊರಗಾಗ್ತೈತೆ ಗೊತ್ತಾಗ್ತಾ ಇಲ್ಲ. ಸೊ ಹಿಂಗಾಗಿ ಆ ಹೊಲಸು, ಹೊಲಗೇರಿ ಇವೆರಡು ಏನ್ ಮಾಡ್ಬಿಟ್ರ ಅಂದ್ರೆ ಕೇರಿಗಳಲ್ಲಿ ಇವೆಲ್ಲ ತಂತ್ರ ದಲಿತರ ಕಾಲನಿಗಳಲ್ಲಿ ಇವು ನಿರಂತರವಾಗಿ ನಡೀತಾವ ಅಂತ ತಿಳ್ಕೊಂಡ್ಬಿಟ್ರ. ದಲಿತರ ಕಾಲನಿಗಳು ಬದಲಾಗ್ಯಾವ, ಅಲ್ಲಿ ಒಳ್ಳೆ ಎಜುಕೇಟೆಡ್ಗಳು ಹುಟ್ಟ್ಯಾರ, ಅಲ್ಲಿ ನೌಕರಸ್ಥರು ಹುಟ್ಟ್ಯಾರ, ಅಲ್ಲಿ ಶಿಕ್ಷಣವಂತರು ಹುಟ್ಟ್ಯಾರ, ಅಲ್ಲಿ ವಿದ್ಯಾರ್ಥಿಗಳದಾರ. ಆ ದಂಧೆಗಳು ಮುಗಿದು ಯುಗಗಳೇ ಕಳೆದು ಹೋದು. ಆದ್ರೂ ನಮ್ಮ ಜನಾಂಗ ಇದನ್ನ ಅನ್ಸ್ಕೋಬೇಕು. ಅಷ್ಟಕ್ಕೂ ನೋಡಮ್ಮ ನೈನಾ, ಹೊಲಗೇರಿ ಎಂದರೆ ಹೊಲವನ್ನ ಅವಲಂಬಿತರಾದವರು, ಹೊಲವನ್ನೇ ನಂಬುವವರು, ಹೊಲವನ್ನ ಉಳುಮೆ ಮಾಡುವರು, ಹೊಲದ ಮೇಲೆ ತಮ್ಮ ಬದುಕನ್ನ ಕಟ್ಟಕೊಂಡವರೇ ಹೊಲೆಯರು. ಅದನ್ನ ಯಾವುದೋ ಕಾಲಘಟ್ಟದ ತಂದು ಹೊಲಸು ತಿನ್ನುವವರೇ ಹೊಲೆಯರು, ಹೊಲಸು ಮಾಡುವವರೇ ಹೊಲೆಯರು. ಹೊಲಗೇರಿ ಒಳಗಡೆ ಹೊಲಸು ನಡೀತಿ ಅಂತ ನೀವು ತಿಳ್ಕೊಂಡ್ರಿ, ಮುಟ್ಟಾಡ್ರದಿರಿ. ನೀವು ಮುಟ್ಟಾಡ್ರದಿರಿ. ನಿಮಗೆ ಒಂದು ಪದ ಬೇಕು, ಯಾರನ್ನಾದ್ರೂ ಹೀಯಾಳ್ಸಾಕ, ಯಾರ್ದಾದ್ರೂ ಮನಸ್ಥಿತಿ ಕೆಡಸಾಕ, ಒಂದು ಜನಾಂಗವನ್ನ ನಿಂದನೆ ಮಾಡಕ ಪದ ಬೇಕು, ಅದಕ್ಕೆ ಅಂತ ಇದ್ದೀರಿ. ಇದು ಅಕ್ಷಮ್ಯ ಅಪರಾಧ. ಹನುಮಂತ್ ಯಳಸಂಗಿ ಅವ್ರ ಬಗ್ಗೆ ಮತ್ತು ಸವಿತಾ ಸಮಾಜ, ನಮ್ಮ ಕ್ಷೌರಿಕ ಸಮಾಜದ ಬಗ್ಗೆ ಹಜಾಮರ ಅಂತ ಮಾತಾಡಲ್ಲ ನಿಮ್ಮವ್ವ. ಆಕೆಗೆ ಬುದ್ಧಿ ಹೇಳವ. ನಿಮ್ಮವ್ವಗ, ನಿಮ್ಮ ಮಾಯಿಗೆ, ನಿನಗ, ನೀನು ಹುಟ್ಟುವಂತ ನಿನ್ನ ಮಗಳಿಗೆ ಈ ದೇಶದೊಳಗಡೆ ಒಂದು ಭದ್ರ ಬುನಾದಿ, ಒಂದು ಸಂವಿಧಾನಿಕ ಹಕ್ಕು, ಶಿಕ್ಷಣ, ಉದ್ಯೋಗ, ನೌಕರಿ, ರಾಜಕಾರಣ, ಪ್ರತಿ ಒಂದರಲ್ಲಿ ಹೆಣ್ಣು ಮಗಳು ಮುಂದೆ ಹೋಗ್ಲಿಕ್ಕೆ ಹೋರಾಟ ಮಾಡಿ ಹೋದವರು. ಇದೇ ನೀನು ಯಾರು ಹೊಲಸು ಹೊಲಿಗೇರಿ ಅಂತ ಹೇಳಿದಲ್ಲಮ್ಮ, ಈ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸ್ವಲ್ಪ ಒಂದು ಸಲ ಹೋಗಿ ಹಿಂದೂ ಕೋಡ್ಬಿಲ್ ಅಂದ್ರೆ ಏನು, ಹಿಂದೂ ಕೋಡ್ಬಿಲ್ಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಹೋರಾಟ ಏನು, ಇದೇ ಹಿಂದೂ ಕೋಡ್ಬಿಲ್ ಜಾರಿ ಆಗೋದಕ್ಕಿಂತ ಪೂರ್ವದೊಳಗಡೆ ಈ ದೇಶದಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಿತ್ತು? ಒಬ್ರು ಯಾರಾದ್ರೂ ಗ್ರಾಜುಯೇಟ್ ಇದ್ರ, ಶಿಕ್ಷಣವಂತರಿದ್ರ, MLAಗಳಿದ್ರ, MP ಗಳಿದ್ರ, ಯಾರಾದ್ರೂ ಉದ್ಯಮಿದಾರಿದ್ರ? ಯಾರೂ ಇರಲಿಲ್ಲ. ಹೆಣ್ಣು ಕೇವಲ ಮಾತ್ರ ದಾಸಿಯಾಗಿರ್ಬೇಕು, ಗುಲಾಮಳಾಗಬೇಕು, ಗಂಡನಿಗೆ ನಿಷ್ಠರಾಗಬೇಕು. ಹುಟ್ಟಿದಾಗ ಅಪ್ಪನ ನೆರಳಲ್ಲಿ, ಮದುವೆಯಾದಾಗ ಗಂಡನ ನೆರಳಲ್ಲಿ, ಮುಪ್ಪಿನ ವ್ಯವಸ್ಥೆಯಲ್ಲಿ ಮಕ್ಕಳ ನೆಲೆಯಿರಬೇಕಂತ ನಿನ್ನ ಧರ್ಮದ ಮನೋಸಿದ್ಧಾಂತ ಹೇಳ್ತಾ ಇದ್ದ. ಅದನ್ನ ಸುಟ್ಟು ಹಾಕಿ ಎಲ್ಲರಿಗೂ ಸಮಾನ ಹಕ್ಕು, ಮಹಿಳೆಯರಿಗೆ, ಭಾರತದ ಪ್ರತಿಯೊಬ್ಬ ಪ್ರಜೆಗೆ, ಪ್ರತಿಯೊಂದು ಜಾತಿಗೆ ಸಮಾನತೆ ಕೊಟ್ಟವರು ಅಂಬೇಡ್ಕರ್ ಅಮ್ಮ. ಅಂಬೇಡ್ಕರ್ ವಂಶದವರು ನಾವು. ಈ ಪದವನ್ನ ಬಳಸಿದ್ದು ನೀನು ಸರಿಯಾಗಿ ಹೊರಗಡೆ ಬಂದು ಈ ದೇಶದಲ್ಲಿ ಇರ್ತಕ್ಕಂಥ ದಲಿತ ಸಮಾಜವನ್ನ ನಾನು ನಿಂದನೆ ಮಾಡಿದ್ದೀನಿ, ಹೊಲಸು ಹೊಲಿಗೇರಿ ಅಂತ ನಾನು ಉಚ್ಚಾರ ಮಾಡಿದ್ದೀನಿ. ಹಾಗಾಗಿ ನನ್ನ ದಯವಿಟ್ಟು ಕ್ಷಮಿಸಿ, ನಾನು ಮಾತನಾಡಿದ ತಪ್ಪಂತ ಹಿಂಗೆ ಹೇಳು. ಅದನ್ನ ಕ್ಷಮೆಯನ್ನು ಕೇಳೋ ಮೂಲಕ ನೀನು ಉಪಚಾರವನ್ನು ಮಾಡಕ್ಕೆ ನಮಗೆ ಬರಬೇಡ. ಯಾಕಂದ್ರೆ ಈ ದೇಶದ
ಹಣೆ ಬರ ಬರೆದಿರ್ತಕ್ಕಂಥ ರಕ್ತದವ್ರು ನಾವು. ನನಗೆ ನಮ್ಮಂಥವ್ರಿಗೆ ನಿಮ್ಮ ಉಪಚಾರ ಬೇಕಾಗಿಲ್ಲ ನಯನ. ಎಲ್ಲೋ ಒಂದು ಕಡೆ ನಾಟಕ ಮಾಡಿಕೊಂಡು ಆ್ಯಕ್ಟಿಂಗ್ ಮಾಡ್ಕೊಂಡದಿ. ಈ ದೇಶದ ಮೇರು ಪ್ರತಿಭೆಗಳು ಲಕ್ಷ್ಮೀ ಅಮ್ಮವನಂಥವ್ರು, ಬಿ ಸರೋಜಾದೇವಿ ಅಂತವರು, ನಮ್ಮ ಕ್ಷೇತ್ರದ ತೇರದಾಳ್ ವಿಧಾನಸಭಾ ಕ್ಷೇತ್ರದ ಮಾಜಿ MLA ಉಮಾಶ್ರೀ ಅಮ್ಮನಂಥವರು, ಇನ್ನೂ ಬಹಳಷ್ಟು ಜನ ಮೇರು ಪ್ರತಿಭೆಗಳು ಕನ್ನಡ ನಾಡಿನಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಹೋಗಿದ್ದಾರೆ. ಅನೇಕ ಸಾಹಿತ್ಯಗಾರರಿದ್ದಾರೆ. ಅವ್ರು ಯಾರು ಕೂಡ ನಿನ್ನಂತಹ ತಪ್ಪು ಎಸಗಿಲ್ಲ. ತಪ್ಪು ಎಸಗಿದ ಮೇಲೂ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ನಾನು ಭಾಳ ಚಲೋ ಊಟ ಮಾಡ್ತೀನಿ, ನಾನು ಹೇಳಿ ಹೆಂಗೆ ಬರ್ತೈತೆ ತನ್ನ ಮುಕ್ಕಳ್ಯಾಗ ಬಳಹಾಕೊಂಡು ತಾನ ಮುಗಿಸಿ ನೋಡ್ರಿ. ನೀ ಮ್ಯಾಗ ಏನು ತಿಂದ್ರು ಅಷ್ಟೇ ನಿನ್ನ ಮುಕ್ಕಳ್ಯಾಗ ಬರೋದು ಹೇಳ ಅನ್ನುವಂತಹ ಪ್ರತೀತಿ ನಮ್ಮ ಉತ್ತರ ಕರ್ನಾಟಕ ಭಾಗದಾಗೈತಿ. ನೀನು ಪ್ರತಿಭೆ ನಿನ್ನೊಳಗಿರಲಿ, ಕಲಾವಿದ ನೀನು ಆಗಿರಲಿ, ಆದ್ರೆ ಅದನ್ನು ದುರುಪಯೋಗ ಮಾಡ್ಕೊಂಡು ನಾನು ಏನು ಹೇಳಿದ್ರು, ಏನು ಮಾತನಾಡಿದ್ರು, ಯೋಗರಾಜ್ ಭಟ್ರೆ ನಾನು ಏನು ಬರೆದ್ರು ಅದನ್ನು ಜನ ಒಪ್ತಾರೆ ಅನ್ನೋದು ನಿಮ್ಮ ಏನೈತಿಲ್ಲ, ಅದೊಂದು ನಿಮ್ಗೆ ಒಂದು ಏನೋ ಒಂದು ನಿಮ್ಗೆ ತಲೆಯಾಗ ಬಂದ್ಬಿಟ್ಟೈತೆ. ಅದು ನಾವು ಏನು ಬರೆದ್ರು ಅದನ್ನು ಜನ ಒಪ್ತಾರೆ ಅನ್ನುವಂಥ ಏನು ಈ ಅಹಂಕಾರದಾಗ ಇದಿರಲ್ಲ, ಈ ಅಹಂಕಾರದ ಈ ಸೊಕ್ಕಿನ ಮಾತುಗಳಿಗೆ ವಿರಾಮ ಬೀಳಬೇಕು. ಎಲ್ಲ ಕರ್ನಾಟಕದ ದೇಶದ ದಲಿತರ ಕ್ಷಮೆಯನ್ನು ಕೇಳಬೇಕು. ನೀವು ಸರ್ವಶ್ರೇಷ್ಠ ಅಂತ ಹೇಳಿ ನಿಮ್ಮ ಮುಕ್ಕಳ್ಯಾಗ ಬಳ್ಳಿ ಹಾಕೊಂಡು ನೀವು ಮುಗಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮುಕ್ಕಳ್ಯಾಗ ಬರೋದು ಹೇಳ ಅಂತ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.